ಹೀರೋ ಹೀರೋ ಇದೆ. ಜೊತೆಗೆ ರೇವೋತ್ಸವ ನಡೀತಾ ಇದೆ. ಸಖತ್ ಸ್ಪೆಷಲ್ ಆಗಿರುತ್ತೆ ನಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಸಂಡೇ. ಸೊ ನಾನು ಈಗ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ಈಗ ನೋಡಿ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀವಿ ಆಬ್ವಿಯಸ್ಲಿ. ಸೊ ರಂಗೋಲಿ ಬಿಡಿಸೋಣ ಅಂತ ಕೂತಿದ್ದೀನಿ. ನನಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲ ಹೊರಗಡೆ ಕ್ಲೀನ್ ಮಾಡಿ ಎಲ್ಲದಕ್ಕೂ ನೀರು ಹಾಕಿ ಈಗ ರಂಗೋಲಿ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೂ ಒಂದು ಈಗ ರಂಗೋಲಿ ಹಾಕ್ತೀನಿ, ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಎಲ್ಲ ಡಾಟ್ಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಹೆಂಗೆ ಗೊತ್ತಾ, ನನಗೆ ಮಾರ್ನಿಂಗು ಇದೆಲ್ಲ ನನಗೆ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಆದರೆ ನಾನು ರೆಗ್ಯುಲರಾಗಿ ಕಾಲೇಜು ಅಲ್ಲೆಲ್ಲ ಹೋಗೋದ್ರಿಂದ ಸ್ವಲ್ಪ ನನಗೆ ಏನೋ ಒಂಥರ ಟೈಮ್ ನೀಟಾಗಿ ಆಗಲ್ಲ ಅಂತ ಫೀಲ್ ಆಗುತ್ತೆ. ಆದರೂ ಮಾರ್ನಿಂಗ್ ಡೈಲಿ ನನ್ನ ರುಟೀನ್ ಇದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಫಸ್ಟು ರಂಗೋಲಿ ಎಲ್ಲ ಬಿಡಿಸ್ತೀನಿ. ನನಗೊಂಥರ ಅದು ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಕೆಳಗಡೆ ಹೋಗಿ ಹೂಗೆಲ್ಲ ಕಿತ್ಕೊಂಬಂದು ಪೂಜೆ ಮಾಡಿ ನನ್ನ ಒಂದು ಡೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೈನಲಿ ನನ್ನ ರಂಗೋಲಿ ಕಂಪ್ಲೀಟ್ ಆಯಿತು. ಏನೋ ಒಂದು ರೇಂಜಿಗೆ ಹಾಕಿದ್ದೀನಿ. ಹಾಲು ತೊಗೊಳ್ಳೋಣ ಅಂತ ಬಂದು ನಮ್ಮ ಪ್ರತಿಯವರು ಬ್ಯಾಗ್ ಹಿಡ್ಕೊಂಡು ಆಡ್ತಾ ಇದ್ದಾರೆ. ಫುಲ್ಲು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಖಕ್ಕೆಲ್ಲ ಎಣ್ಣೆ ಹಚ್ಕೊಂಡಿದ್ಯೇನೋ, ಮಗದ ಮೇಲೆಲ್ಲ ಎಣ್ಣೆ ಬಿದ್ದಿದೆ. ಏನೋ ಹೇಳ್ತಿದ್ದಲ್ಲ, ಸೀರಮ್ ಹಚ್ಕೊಂಡಿರೋ, ಅದಕ್ಕೆ ಮುಖ ಫಳ 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 ಅನ್ಸುತ್ತೆ. ನೋಡ್ತಿದ್ದಂಗೆ ಮಾವಿನಕಾಯಿ ಚಿತ್ರಾನ್ನ ತಿನ್ನೋಣ ಅನ್ಸುತ್ತಿದೆ ನೋಡಿ. ಸೀಸನಲ್ಲಿ ತಿನ್ನಬೇಕು ಮುಖ, ಸೀಸನಲ್ಲಿ ತಿನ್ನಬೇಕು. ಬೇರೆ ಟೈಮಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡು ಅಂದರೆ ಸಿಗುತ್ತಾ? ಈ ಸಲ ತಿನ್ಕೊಬೇಕು. ಯಾರ್ಯಾರು ಮಾವಿನಕಾಯಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? 45 ರೂಪೀಸ್ ಕೆಜಿ. ಅದೆಷ್ಟು ಒಂದು ಕೆಜಿ ಬರುತ್ತಾ? ಇಲ್ಲ ಅಲ್ಲ, ಸಾಕು, ಒಂದೇ ಸಾಕದು. ಬರೀ ಮ್ಯೂಸ್ಲಿ, ಯೋಗ ಬಾರ್. ಆ್ಯಕ್ಚುಲಿ ಆಫರ್ ಇದೆ ಗೈಸ್ ಇವತ್ತು. 99 450 ಗ್ರಾಮ್ ಚಿನ್ನದು. ಎಲ್ಲ ಅಷ್ಟೇ. ಹೌದಲ್ವಾ? 450 ಗ್ರಾಮ್ ಎರಡು ಒಂದೊಂದು ತೊಗೊಳ್ಳೋಣ. ಎಸ್, ನೋ ರಿಫೈನ್ ಶುಗರ್ ಇದ್ರದ್ದು. ಓಕೆ, ಎರಡು ತೊಗೊಂಡು ಟೇಸ್ಟ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ಫುಲ್ಲು ಖುಷಿದು ಶಾಪಿಂಗು. ನಾನು ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಮಾಡಿದ್ರೆ ಇಲ್ಲಿ KPನಲ್ಲಿ ಶಾಪಿಂಗ್ ಮಾಡ್ತೀನಿ. ಖುಷಿ ನೋಡಿ ಗೈಸ್, ನಿಮಗೇನೋ ತೋರಿಸ್ತೀನಿ ಇವಾಗ. ಟಂಟಣ ನೋಡಿ ಗೈಸ್, ಖುಷಿನಿಲ್ಲಿ ಫುಲ್ಲು. ಏನೋ ಹಾಡಂತೆ ಗೈಸ್, ಕೇಳಿ ಹೇಳ್ತಾನೆ ಅನ್ಸುತ್ತೆ ಖುಷಿ. ಹಾಡು ಸಿಂಕ್ ಆಗ್ತಾ ಇದೆ ಅಂದ್ರೆ. ಏನು ಹಾಡು? ಸುಮ್ಮನೆ ಯಾಕೆ ಬಂದೆ ಪರ್ಚೇಸು ಮಾಡಲೆಂದೆ. ಇಲ್ಲಿ ಇನ್ನು ನೀವು ನನ್ನನ್ನು ನೋಡಿಲ್ಲ ಅಲ್ವಾ? ಬೇಡ ಬಿಡಿ, ನನ್ನ ನಿಮಗೆಲ್ಲ ನೋಡೋದು ಬೇಡ. ಕಾಣಿಸ್ತಾ ನೋಡಿ ಗೈಸ್, ಇಲ್ಲಿ ಫುಲ್ಲು ಜೊತೆಗೆ ಇಲ್ಲಿ ಯೋಗ ಬಾರ್. ಏನು ಮಾಡೋದು, ನಾವು ಆ್ಯಕ್ಚುಲಿ ಸುಮ್ಮನೆ ಹೋಗಿದ್ದು. ಬರೀ ಒಂದು ಹೂ ಕಿತ್ಕೊಳ್ಳೋಣ ಅಂತ ಆಚೆ ಹೂ ಕಿರಣ ಅಂತ ಕೆಳಗೆ ಬಂದಿದ್ದು. ಆಮೇಲೆ ಹಾಲು ತರೋಣ ಅಂತ ಹೋಗಿದ್ದು. ನೋಡಿದ್ರೆ ಬಟ್ ಎಲ್ಲ ಹೈ ಪ್ರೋಟೀನ್ ತಂದಿರೋದು. ಹೌದಾ ಅಲ್ವಾ? ಈಗ ಹಂಗೆ ಹೂ ಕಿತ್ಕೊಂಡು ಹೋಗೋಣ, ಅಲ್ಲಿ ಇಟ್ಕೊಂಡು ಕಿತ್ಕೊಂಡು ನಮ್ಮ ಡಿಪಾರ್ಟ್ಮೆಂಟಲ್ಲೂ ಹಂಗೆ ಮಾಡೋದು. ಏನು ಅಂದರೆ ಫಸ್ಟ್ ಕಾಫಿಗೆ ಅಂತ ಬಂದಿರ್ತೀವಿ. ಕಾಫಿ ಕುಡಿದು ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೋಗಿ ಎಲ್ಲ ಕಾಫಿ ಕುಡ್ದಿರೋದೆಲ್ಲ ಅದು ಜೀರ್ಣ ಆಗಿ ಮತ್ತು ಇನ್ನು ಡಿಪಾರ್ಟ್ಮೆಂಟ್ ರೀಚ್ ಆಗೋಷ್ಟರಲ್ಲಿ ಮಜ್ಜಿಗೆನೂ ಕುಡ್ಕೊಂಡು ಹೋಗ್ಬಿಡ್ತೀವಿ.
ನಿಜ ನನಗೆ ನಿಜ ಹಂಗೆ ಅನ್ಸುತ್ತೆ. ಅಂದರೆ ಅಲ್ಲಿ ವಾಕ್ ಮಾಡ್ತೀವಿ ಆಯಿತಾ, ಅಂದರೆ ಫ್ರೀ ಈಗ 2 ಡೇಸ್ ಫ್ರೀ ಇತ್ತು ಅಂತ ಹಂಗೆ ಮಾಡ್ತೀವಿ. ನನಗೆ ನ್ಯೂ ಪಾರ್ಟ್ನರ್ ಬೇರೆ ಸಿಕ್ಕಿದ್ದಾರೆ, ಕಾಫಿ ಪಾರ್ಟ್ನರು. ಅವ್ರ ಜೊತೆ ಸುಮ್ಮನೆ ಹೋಗ್ಬಿಡೋದು, ಕಾಫಿ ಮತ್ತು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಬರೋದು. ಎಲ್ಲ ಐಟಮ್ಸ್ನ ಇಲ್ಲೇ ಇಟ್ಬಿಟ್ಟು ಮತ್ತೆ ಕೆಳಗೆ ಬಂದರೆ ಸುಮ್ಮನೆ ಹಾಂ ಯಾವುದು ಹಾಂ 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 ಪೂಜೆ 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 ಬಂದ ತಕ್ಷಣ ಪೂಜೆ. ಆ್ಯಕ್ಚುಲಿ ಹೋಗಿ ಕಿತ್ಕೊಂಬರಕ್ಕೆ ಅಂತ ಹೋಗಿದ್ರು, ಅಲ್ಲಿಂದ ಅಲ್ಲಲ್ಲೆಲ್ಲ ಹೋಗಿ ಫೈನಲಾಗಿ ಬಂದಿದ್ದು ಮನೆಗೆ. ಇವಾಗ ಮಿಲ್ಕ್ ಶೇಕ್ ಮಾಡಲ್ವಾ? ಪೂಜೆ ಆದಮೇಲೆ ಅಷ್ಟು ಪೂಜೆ ಅಂತೆ, ಆಮೇಲೆ ಮಿಲ್ಕ್ ಶೇಕ್ ಅಂತ, ಆಮೇಲೆ ಇವತ್ತು ಎಷ್ಟೊಂದು ಓದೋದಿದೆ ಕೆಲಸ, ಓದ್ಕೋಬೇಕು. ಗೈಸ್ ಈಗ ಇಲ್ಲಿ ಏನೇನು ತೊಗೊಂಬಂದಿದ್ದೀನಲ್ವಾ, ಇಷ್ಟೆಲ್ಲ ತೊಗೊಂಬಂದಿದ್ದೀವಿ ಇವತ್ತು. ಇನ್ನೂ ತೆಗ್ದಿಲ್ಲ, ಈಗಿನೂ ಪೂಜೆ ಎಲ್ಲ ಆಯಿತು. ಇದನ್ನೆಲ್ಲ ಎತ್ತಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ? ಇನ್ನು ನಾನು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಬೇಕು, ಅದೇ ಇವತ್ತು ನಮಗೆ ಬ್ರೇಕ್ಫಾಸ್ಟ್. ಸೊ ಹಂಗಾಗಿ ಇದೆಲ್ಲ ಫುಲ್ಲು ಈ ಬಾಕ್ಸ್ ಒಳಗೆಲ್ಲ ಹಾಕಿ, ಆ ಬಾಕ್ಸಸ್ಗೆಲ್ಲ ಹಾಕಿ ಆಮೇಲೆ ಮತ್ತೆ ಸಿಗುವೆ. ಫೈನಲಿ ಎಲ್ಲ ಅದ್ರ ಬಾಕ್ಸಿಗೆ ಹಾಕಿ ಇಟ್ಟು ಇದಿಷ್ಟು ತೆಗೆದು ಕ್ಲೀನ್ ಮಾಡಾಯಿತು ಗೈಸ್. ಸೊ ಈಗ ಅಲ್ಲಿ ಹೋಗ್ಬಿಟ್ಟು ಅದನ್ನ ಸ್ವಲ್ಪ ಎತ್ತಿಡಬೇಕು, ಅದು ಇಟ್ಬಿಟ್ಟು ಈಗ ಬನ್ನಿ ನಾನು ಇವತ್ತು ಯಾವ ಥರ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಈಗ ಫುಲ್ಲ ಎತ್ತಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಟಾಯಿತು. ಸೊ ಈಗ ಬನ್ನಿ ಗೈಸ್, ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ, ಅಂದರೆ ನಾವು ಮಾರ್ನಿಂಗ್ ನಾವು ಜಾಸ್ತಿ ಏನೋ ಫುಲ್ ಹೆವಿ ಫುಡ್ ತಿನ್ನಲ್ಲ, ಸೊ ಹಂಗಾಗಿ ಇವತ್ತು ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಯಾವ ಥರ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ನಮ್ಮ ಮನೆಯಲ್ಲಿ ಬೆಳಗ್ಗೆ ಲಂಚಿಗೆ ಟೈಮ್ ಎಷ್ಟೀಗ? ಟೈಮ್ ಈಗ ಗೊತ್ತಿಲ್ಲ, 9 o'clock ಇವಾಗ ಟೈಮು. ಹೊಟ್ಟೆ ಹಸಿತಾ ಇದೆ, ಈ ಮಿಲ್ಕ್ ಶೇಕ್ ರೆಡಿ ಆಗ್ತಾ ಇದೆ. ಈ ಜಿಮ್ ಬಾಡಿಗೆ ಯಾವಾಗಲೂ ಹೊಟ್ಟೆ ಹಸಿತಾ ಇರುತ್ತೆ ಗೈಸ್, ನೋಡಿ. ನಾನು ಮಾತ್ರ ಮನೇಲಿದ್ದರೆ ಮಾತ್ರ ನಾನು ತಿನ್ನೋದು, ಊಟ ಅನ್ನೋದಿಲ್ಲ ಅಂದರೆ ನಾನು ತಿನ್ನೋದೇ ಇಲ್ಲ ಏನು. ಓಕೆ, ಈಗ ನಾನು ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋಣ ಅಂತೀನಿ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ, ಫಸ್ಟ್ ಆ್ಯಪಲ್ ಕಟ್ ಮಾಡ್ತೇನೆ, ಆ್ಯಪಲ್, ನೆಕ್ಸ್ಟು ಒಂದು ಸ್ವಲ್ಪ ವಾಟರ್, ನೆಕ್ಸ್ಟ್ ಮಿಲ್ಕ್ ಆ್ಯಂಡ್ ಹನಿ ಆ್ಯಂಡ್ ಸ್ವಲ್ಪ ಬಾದಾಮ್ ಡ್ರಿಂಕ್ ಮಿಕ್ಸ್ ತೊಗೊಂಡಿದ್ದೀನಿ. ಇನ್ ಕೇಸ್ ಬಾದಾಮ್ ಇತ್ತು ಅಂತಂದರೆ ಅದನ್ನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಗೈಸ್. ನಾನಿಲ್ಲಿ ಶುಗರೆಲ್ಲ ಆ್ಯಡ್ ಮಾಡ್ತಾಯಿಲ್ಲ, ಶುಗರು ಹಾಕ್ತಾಯಿಲ್ಲ, ಜಾಗರಿ ಹಾಕ್ತಾಯಿಲ್ಲ, ಅದ್ರ ಬದಲು ಹನಿ ಹಾಕ್ತಾಯಿದ್ದೀನಿ ಅಷ್ಟೇ. ಬಾದಾಮ್ ಎಲ್ಲ ಇದ್ದರೆ ಅದನ್ನು ಹಾಕ್ಬೋದು, ನಾನು ಬಾದಾಮ್ ಹಾಕ್ತಾಯಿಲ್ಲ ಇವಾಗ ಸದ್ಯಕ್ಕೆ, ಇಲ್ಲ ಅಂತ. ನೋಡಿ ಈ ಥರ ನೀಟಾಗಿ ಸ್ಮಾಲ್ ಪೀಸಾಗಿ ಚಾಪ್ ಮಾಡಿಬಿಟ್ಟು, ಸೊ ಇದನ್ನು ಹಾಕೋಣ ಇದಕ್ಕೆ. ಸೊ ಈಗ ಇದಕ್ಕೇ ಒಂದು ಸ್ವಲ್ಪ ಮಿಲ್ಕ್ ಹಾಕಬೇಕು. ಮಿಲ್ಕ್ ಯಾಕೆಂದರೆ ಮಿಲ್ಕಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ಸೊ ಹಂಗಾಗಿ ಆಲ್ಮೋಸ್ಟ್ ಮಿಲ್ಕ್ ಹಾಕ್ತೀನಿ ನಾನು ಜಾಸ್ತಿನೇ. ಮಿಲ್ಕ್ ಚೆನ್ನಾಗಿ ಕುಡಿಬೇಕು. ಸೊ ನಾವು ಇದನ್ನು ಅಲ್ಲ, ಅದನ್ನೇ ಹೇಳ್ತಾಯಿರೋದು ಮಿಲ್ಕ್ ಚೆನ್ನಾಗಿ ಕುಡಿಬೇಕು. ನನಗೆ ಎಂತ ಇದ್ದಾರೆ ನನ್ನ ಪಕ್ಕದಲ್ಲಿ, ಕೇಳಿಸ್ಕೊಳ್ಳಲ್ಲ, ಮಾಡಲ್ಲ ನಾನು ಮಾತಾಡೋದು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸೋದು ದಂಗಾಗ್ಬಿಡ್ತೀರ ಒಂದೇ ಸಲ. ತೋರಿಸ್ಲಾ ಏನು ಮಾಡ್ತಾ ಇದೆಯಾ ನೀನು ಅಂತ. ಸೊ ಈಗ ಇಲ್ಲಿ ಹನಿ ಹಾಕ್ಬೇಕು, ಈ ಥರ ಸ್ವಲ್ಪ ಹನಿ, ಇಷ್ಟೇ. ಸೊ ಇದಕ್ಕೆ
ರೆಡಿ ಇದೆ. ಸೊ ಈಗ ಗ್ರೈಂಡ್ ಮಾಡ್ಕೊಂಡು ಬಂದ್ಬೇಡ. ಫೈನಲಿ ಗ್ರೈಂಡ್ ಎಲ್ಲ ಮಾಡಾಯಿತು. ಸೊ ಈಗ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಇದು, ಸ್ಮೂತಿ. ಫೈನಲಿ ಆ್ಯಪಲ್ ಸ್ಮೂತಿ ರೆಡಿ ಆಯಿತು ಗೈಸ್. ಹಿಂಗೆ ಮಾಡಿದ್ದೀನಿ. ಈಸಿ ಮೆಥಡ್. ಮಾರ್ನಿಂಗ್ ಡಯಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಇದು ಶುಗರ್ ಕಟ್ಟಲ್ಲಿದ್ದಾರೆ ಅಂತ ಅಂದರೆ ಹೆಲ್ಪ್ ಆಗುತ್ತೆ. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಮಿಲ್ಕ್ ಶೇಕ್ ಆ್ಯಕ್ಚುಲಿ ಚೆನ್ನಾಗಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಹನಿ ಸ್ವೀಟ್ ಬೇಕು ಅಂದರೆ ಹನಿ ಒಂದು 2 to 3 ಸ್ಪೂನ್ ಹಾಕ್ಕೊಬೇಕು. ಇಲ್ಲ ಬೇಡ ಓಕೆ ಅಂತಂದರೆ 1 ಸ್ಪೂನ್ ಸಾಕಾಗುತ್ತೆ. ನೋಡಿ ಗೈಸ್ ಇಲ್ಲಿ ಆ್ಯಕ್ಚುಲಿ ಇವತ್ತು ಸಂಡೇ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಬರೀ ಅದು ಇದು ಅಂತ ಏನೋ ಇದು ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಏನೋ ಕುಕ್ಕಿಂಗ್ ಒಂದು ವಿಡಿಯೋ ಮಾಡಿದ್ವಿ. ಇವತ್ತು ಅದೇ ಆಯಿತು ಫುಲ್ಲು. ಸೊ ಅದಾದಮೇಲೆ ಈ ಸ್ವಲ್ಪ ನಾಳೆ ಎಲ್ಲ ಕ್ಲಾಸಸ್ ಇದೆ, ಅದಕ್ಕೆ ಓದಬೇಕು. ಸೊ ಹಂಗಾಗಿ ಓದ್ತಾ ಕೂತಿದ್ದೀನಿ ನೋಡಿ ಗೈಸ್. ಇಲ್ಲಿ ಓದ್ತಾ ಇದ್ದೀನಿ. ಇನ್ನು ಎಷ್ಟೊಂದು ಸ್ಟಡೀಸ್ದೆ ಎಷ್ಟೊಂದು ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಗೈಸ್. ಆ್ಯಂಡ್ ಇವಾಗ ಇವರು ಕೆಲಸದವ್ರು ಬರ್ತಾರೆ, ಕುಕ್ಕಿಂಗ್ ಅದು ಇದೇನೋ ಮಾಡ್ತಾರೆ ಸ್ವಲ್ಪ. ಹಂಗಾಗಿ ನಾನು ಬೇಗ ಓದಿ ಮುಗಿಸಿ ಆಮೇಲೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಇದ್ದೀವಿ. ನೋಡೋಣ, ಅಲ್ಲಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಇದನ್ನು ಸ್ವಲ್ಪ ಮುಗಿಸಿ ಓದೋದನ್ನ. ಇಷ್ಟು ತನಕ ಖುಷಿ ಇರಲಿಲ್ಲ. ಖುಷಿ ಕ್ರಿಕೆಟ್ ಆಡೋಕ್ಕೆ ಅಂತ ಕೆಳಗಡೆ ಹೋಗಿದ್ರು. ಸಂಡೇ ಅಲ್ವಾ, ಫುಲ್ ರಿಲ್ಯಾಕ್ಸಿಂಗ್ ಡೇ. ಬಟ್ ಆದರೆ ಇವತ್ತು ಏನೇ ಕೆಲಸ ಇದ್ರೂ ಈ ಸಂಡೇ ನಾವು ಮುಗಿಸ್ಕೋಬೇಕಾಗತ್ತೆ. ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆದರೆ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಡ್ಯೂಟಿ ಎಲ್ಲ ಸ್ಟಾರ್ಟ್ ಆದರೆ ನಾವು ಏನೂ ಮಾಡ್ಕೊಳಕ್ಕಾಗಲ್ಲ. ನಾವಾಗ ಅನ್ನೋದಷ್ಟು ಬೇಗ ಇದ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ನಾನು ನಾಳೆನೂ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಡೈಲಿ ರುಟೀನ್ ಹೆಂಗಿರುತ್ತೆ ಅಂತ ನನ್ನ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗುತ್ತೆ ಅಂತ. ಟ್ರೈ ಅಂತೂ ಮಾಡ್ತೀನಿ ನಾಳೆ ವ್ಲಾಗ್ ಮಾಡೋಕ್ಕೆ. ಬಟ್ ಏನು ಗೊತ್ತಾ, ಒಂದು ಬ್ಯುಸಿ ಇರುತ್ತಲ್ವ. ಸೊ ಆ ಬ್ಯುಸಿನಲ್ಲಿ ನನಗೆ ನಾಳೆ ಫುಲ್ ಕ್ಲಾಸ್ ಇದೆ. ನೋಡ, ಬಟ್ ಫಸ್ಟ್ ಓದ್ಕೊಂಡು ಬಂದು ಪ್ರಿಪೇರ್ ಆಗಿ ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಇಲ್ಲಿ ನಮ್ಮ ಥರ ಎಲ್ಲ ಹೊರಗಡೆಯಿಂದ ಇರ್ತಿರೋದು. ಇವಾಗ ಒಂದು ಸ್ವಲ್ಪ ಹೊತ್ತು ಓದಿ, ಅದು ಅಲ್ಲದೆ ಗಾಯ್ಸ್ ಇವತ್ತು ಖುಷಿ ರೊಟ್ಟಿ ಬೇರೆ ತಿನ್ಕೊಂಡು ಎರಡು ಹೋಗ್ತದೆ ಖುಷಿ 2 ರೊಟ್ಟಿ ತಿನ್ಕೊಂಡು ರನ್ನಿಂಗ್ ವಾಕಿಂಗ್ ಹೋಗ್ತದೆ ನೋಡಿ ಗೈಸ್. ಸ್ವಲ್ಪ ಹೇಳಿ ನೀವು ಅದು. ರೊಟ್ಟಿ ತಿನ್ಕೊಂಡು ವಾಕಿಂಗ್ ಹೋಗೋದು. ನಾನು ಕೆಳಗಡೆ ಹೋಗೋಷ್ಟೊತ್ತಿಗೆ ನೀನು ಬರಬೇಕು. ಆವಾಗ ನೀನು ನನ್ನ ಮೇಲೆ ತುಂಬ ಲವ್ ಇದೆ ಅಂತ ಅರ್ಥ. ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಆಯಿತಾ. ಖುಷಿ ಎಲ್ಲಿ ಹೋಗೋಣ? 3 days ಮೇ ಫಸ್ಟ್, ಸೆಕೆಂಡ್, ಥರ್ಡ್. ತಿರುಪತಿಗೆ ಯಾರು ಹೋಗ್ತೇವೆ? ಬೇಡ. ಮಂತ್ರಾಲಯ ತುಂಬ ಬಿಸಿಲಿರಲ್ವಾ? ಬೀಚ್ ಸೈಡ್ ಇದಕ್ಕಿಂತ ಬಿಸಿ. ಹೇಳಿ ಎಲ್ಲರೂ ಹೋಗೋಣ. ಗೋವಾನೇ ಹೋಗೋಣ, ಚೆನ್ನಾಗಿರುತ್ತೆ. ಎಷ್ಟೊತ್ತಿಗೆ ಹೋಗ್ತೀಯ ಗೋವಾಗೆ? ನಾವು ಮದುವೆ ಆದ್ಮೇಲೆ ಶೃಂಗೇರಿ ಹೋಗುವ. ಶೃಂಗೇರಿ ಹೋಗಿಲ್ಲ. ಹಂಗೆ ಊರಿಗೆ ಹೋಗ್ಬಿಟ್ಟು ಶೃಂಗೇರಿ ಹೋಗೋಣ. ಕಾಫಿ ಕುಡಿದ್ವಿ ಗೈಸ್. ಇವಾಗ ಫುಲ್ಲು 2 ರೊಟ್ಟಿ ತಿನ್ಕೊಂಬಂದ ಖುಷಿ. 2 ರೊಟ್ಟಿ ತಿಂದು ವಾಕಿಂಗ್ ಹೋಗಿ ಇವಾಗ ಕಾಫಿ ಕುಡಿದು ಹಿಂಗೆ ಮನೆಗೆ ಹೋಗ್ತಾ ಇರೋದು. ಮನೆಗೆ ಹೋಗಿ
ಮತ್ತೊಂದು ಪಲ್ಯ ಮಾಡಿ ಮತ್ತೊಂದು 2 ರೊಟ್ಟಿ ತಿನ್ನೋದು. ಹೌದು ತಾನೆ, ನೀನು ಮಾಡೋದು ಅದೇ ತಾನೆ. ನಾವು ಹಂಗೆಲ್ಲ ಇಲ್ಲ, ಡಯಟ್ ಅಂದರೆ ಎಲ್ಲ ತಿಂತಾನೆ. ನಾವು ಡಯಟ್ ಅಂತ ಅನ್ನಲ್ಲ, ಏನೂ ತಿನ್ನಲ್ಲ ಗೈಸ್ ನಾವು. 8 kg ಕಮ್ಮಿ ಆಗಿರೋದಲ್ಲ. ಯಾರು ನಾನು 8 kg ಕಡಿಮೆ ಆಗಿರೋದ ನೀನು? 2.5 ತಿಂಗಳಲ್ಲಿ 8 kg ಕಮ್ಮಿ ಆಗಿರೋದು. ಪರವಾಗಿಲ್ಲ. ಏಪ್ರಿಲ್ 20th ಅಲ್ಲ, ಫೆಬ್ರವರಿ 20th ಫ್ರಮ್ ಏಪ್ರಿಲ್ 20th. ಅಲ್ಲ, ಯಾಕೆ ತೆಳ್ಳಗಾಗಬೇಕು ಅಂತ ಮತ್ತೆ ಆಮೇಲೆ ನಿಮ್ಮ ಹೆಂಡತಿ ಊಟ ಹಾಕಲ್ವ ಅನ್ಕೊಂಬಿಟ್ಟಾರೋ? ಮದುವೆ ಆದ್ಮೇಲೆ ಸಣ್ಣಕ್ಕಾಗಿದೆ, ಯಾಕೆ ನೀ ಹೆಂಡತಿ ಊಟ ಗಿಟ ಹಾಕ್ತಾನ ಹಾಕಲ್ವ ಅನ್ಕೊಂಬಿಟ್ಟಾರ? ನೋಡಿದ್ರೆ ಗೊತ್ತಾಯ್ತು ಊಟ ಹಾಕಿ ಇಲ್ದಿದ್ದೆ ಬಾಡಿ ಹೆಂಗಿರುತ್ತೆ. ಊಟ ಮಾಡ್ಕೊಂಡು ಡಯಟ್ ಬ್ಯಾಲೆನ್ಸ್ ಮಾಡ್ಕೊಂಡು ವರ್ಕೌಟ್ ಮಾಡಿರೋ ಬಾಡಿ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ನಂದು ಹೆಂಗಿದೆ? ಓ ಹೀರೋ ಹೆಂಡತಿ ಗಡ್ಡ ಬೀಳಕ್ಕೆ ಪರ್ಮಿಷನ್ ಕೊಡಬೇಕು. ಸರಿ ಬಾ ಹೋಗೋಣ. ಬನ್ನಿ ಗೈಸ್, ಇವಾಗ ನಾನು ಆ್ಯಕ್ಚುಲಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಗೈಸ್. ಸೊ ಇಷ್ಟ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಡಿನ್ನರಿಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಗೈಸ್. ಏನೆಲ್ಲ ಹಾಕ್ತೀನಿ ಇವತ್ತು ಅಂತ ತೋರಿಸ್ಲಾ ನಿಮಗೆ. ಫಸ್ಟಿಗೆ ಸಾಸಿವೆ, ನೆಕ್ಸ್ಟು ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಇದಿಷ್ಟು ಹಾಕಿ ಸ್ವಲ್ಪ ಉದ್ದಿನ ಬೇಳೆ. ಇದು ಖುಷಿ ಫೇವ್ರೇಟ್ ಅಪ್ಪ. ಸ್ವಲ್ಪ ನಾವೊಂದಿದೆ ನನ್ನ ಫೇವ್ರೇಟ್. ನೆಕ್ಸ್ಟು ಇದನ್ನೇ ಬಾಕ್ಸ್ ಕೊಟ್ಟು ಇವಾಗಿನೂ ಪ್ಯಾಕಿಂಗ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಶೇಂಗಾ ಬೀಜ ಒಂದು ಸ್ವಲ್ಪ ಜಾಸ್ತಿ ಇದೊಂದು ಸ್ವಲ್ಪ ಆದಮೇಲೆ ಇದಿಷ್ಟು ಹಾಕೋದು. ಇನ್ನು ಆನಿಯನ್ನು, ಚಿಲ್ಲಿ, ಕರ್ಬೇವಿನ ಸೊಪ್ಪು ಮತ್ತು ಇದು ಮ್ಯಾಂಗೋದು ಹಾಕಿ ಕಾಯಿ ತುರಿದ್ಬಿಟ್ಟು ಅದಷ್ಟು ಹಾಕಬೇಕು ಗೈಸ್. ಇವಾಗ ರೈಸಿಗೆ ಇಟ್ಟಿದ್ದೀವಿ. ರೈಸ್ ಮಾಡಿ ಇದನ್ನೆಲ್ಲ ಮಾಡಿ ಕಲಿಸ್ಕೊಡಿ. ಟೈಮ್ ಎಷ್ಟು ಆಲ್ರೆಡಿ? 9:45 10 ಹತ್ರ ಆಯಿತು. ನಾವು ಎಷ್ಟೋ ತನಕ ವಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು. ಅಂದರೆ 1 hour ಮಾಡಿದೀವ ಜಾಸ್ತಿ. ವಾಕಿಂಗ್ ಇವತ್ತು. ಲೋ 8500 ಸ್ಟೆಪ್ ಅಂದರೆ ಎಷ್ಟೋ ಆಗುತ್ತೆ? 1 hour ಮೇಲೆ 8500 ಸ್ಟೆಪ್ಸ್ ವಾಕ್ ಮಾಡ್ಕೊಂಡು ಬಂದಿರೋದು ಗೈಸ್ ಇವತ್ತು ನಾವು. ಆ್ಯಕ್ಚುಲಿ ನಮಗೆ ಅದು ತುಂಬ ಏನು ಕಾಲು ನೋವು ಅಂತ ಅನಿಸ್ತಾ ಅಲ್ಲೋಗಿ ಸ್ವಲ್ಪ ಕೂತ್ವಲ್ಲ. ನನಗೆ ಫಸ್ಟಿಂದನೂ ನೋಡ್ತಿತ್ತು. ನಾನು ಹೇಳಲಿಲ್ಲ ಆ ಕಡೆಯಿಂದ ಕ್ಯಾಬಿಗೆ ಬರೋಣ ಅಂತ. ಜಿಮ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಕ್ಕೆ ಹಿಂಗೆ ನೋಡ್ತಾ ಇದೆ. ನನಗೇನು ಆ ಥರ ಫೀಲ್ ಆಗ್ತಾ ಇಲ್ಲ ಗೈಸ್. ಸ್ಟ್ರಾಂಗ್ ವುಮನ್. ಸ್ಟ್ರಾಂಗ್. ಚಿತ್ರಾನ್ನ ತಿಂತೇನೆ ನಾನು ಸ್ಟ್ರಾಂಗ್ ಆಗ್ತೀನಿ. ನೀವು ಸ್ಟ್ರಾಂಗ್ ಆಗಬೇಕು ಅಂದರೆ ಮಾವಿನಕಾಯಿ ಚಿತ್ರಾನ್ನ ತಿಂದು ನನ್ನ ವ್ಲಾಗ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಶೇರ್ ಮಾಡಿ, ಅವಾಗ ನೀವು ಸ್ಟ್ರಾಂಗ್ ಆಗ್ತೀರಾ ನಂತರ. ಓಕೆ, ಮಾತಾಡ್ತಾ ಇದು ಮುಗೀತು. ಸೊ ಇವಾಗ ಆಯಿತು ಹಾಕ್ಬೇಕು. ಫಸ್ಟ್ ಇದನ್ನು ಹಾಕ್ಬಿಡ್ತೀನಿ, ಅವಾಗ ಸಿಡಿಯಲ್ಲ ಗೈಸ್. ಇದು ನನ್ನ ಇದನ್ನ ಹಾಕಿ ಇವಾಗ ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿದ್ರೆ ಅಷ್ಟು ಸಿಡಿತಿಲ್ಲ. ಏನೆಂದ್ರು ಚಿತ್ರಾನ್ನ ಮಾಡ್ತೀವಿ ಅಂದರೆ ಅದಕ್ಕೆ ಕರ್ಬೇವಿನ ಸೊಪ್ಪಿದ್ರೆ ಎಸ್. ಕೆಲವರು ಮ್ಯಾಂಗೋ ಚಿತ್ರಾನ್ನ ಮಾಡಬೇಕು ಅಂದರೆ ಆನಿಯನ್ ಹಾಕಲ್ಲ. ಬಟ್ ನಮಗೆ ಆನಿಯನ್ ಚಿತ್ರಾನ್ನ ಅಂದರೆ ಆನಿಯನ್ ಇರಲೇಬೇಕು ಗೈಸ್. ಅದು ಯಾವುದು ಚಿತ್ರಾನ್ನ ಮಾಡಿದ್ರು ಆನಿಯನ್ ಇರಬೇಕು. ಕಡಲೆ ಬೀಜ. ನನಗೇನು ಕಡಲೆ ಬೀಜ ಇಲ್ಲ ಅಂದರೆ ಚಿತ್ರಾನ್ನ ಇಲ್ಲ. ನನಗೆ ಜಾಸ್ತಿ ಕರ್ಬೇವಿನ ಸೊಪ್ಪು ಇರಬೇಕು, ಕಣ್ಣಿಗೆ ತುಂಬ ಒಳ್ಳೆಯದು.
ಇವೆಲ್ಲನೂ ಕರ್ಬೇವಿನ ಸೊಪ್ಪು ತಿನ್ನಿ ಗೈಸ್, ಆಯಿತಾ? ನಮ್ಮ ಖುಷಿ ಅಂತ ತಿನ್ನೋದೇ ಇಲ್ಲ. ತಿಂತೀನಿ ಕರ್ಬೇವಿನ ಸೊಪ್ಪು. ಮುಂಚೆ ತಿಂತಾ ಇರಲಿಲ್ಲ ತಾನೇ? ನಾನು ಮುಂಚೆ ಮುಂಚೆ ಏನು ತಿಂತಿರ್ಲಿಲ್ಲ. ನಾನು ಹೆಂಗ್ ಗೊತ್ತಾ ಊಟ ಮಾಡ್ತೀನಿ, ಇದು ಬರೀ ಹಾಲು ಅನ್ನ, ತುಪ್ಪ ಅನ್ನ, ಇಲ್ಲ ಅನ್ನ ಬರೀ ತಿಳಿ ಸಾರು, ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ. ಆದರೆ ನಾನು ಬರೀ ತಿಳಿ ಸಾರಿಗೆ ತುಪ್ಪ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು. ನಾನು ಊಟನೇ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ಕೊಳ್ಳಕ್ಕೆ ನಮ್ಮ ನೌಶಂಗೆ ಹೆಂಗ್ ತಿನ್ಸಿದ್ರು ಗೊತ್ತಾ ನಮ್ಮ ಮನೇಲಿ. ನಮ್ಮ ಮಮ್ಮಿ ಬರೀ ಅವನಿಗೆ ವೆಜಿಟೇಬಲ್ಸ್ದು ಇದೆಲ್ಲ ಮಾಡ್ತಾರಲ್ಲ, ಬಾಯ್ಲ್ ಮಾಡ್ತಾರಲ್ಲ ವೆಜಿಟೇಬಲ್ಸ್, ಅದನ್ನೆಲ್ಲ ಹಾಕಿ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೈಸು ತುಪ್ಪ ಹಾಕಿ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿಸ್ತಾ ಇದ್ರು ನಮ್ಮ ಮಮ್ಮಿ. ರೈಸ್ ಕಡಿಮೆ ಆದರೆ ವೆಜಿಟೇಬಲ್ಸ್ ಜಾಸ್ತಿ, ದಾಲ್ ಅದೆಲ್ಲ ಜಾಸ್ತಿ ಹಾಕಿ ಫುಲ್ ತುಪ್ಪ ಎಲ್ಲ ಹಾಕಿ ಸಕ್ಕತ್ತಾಗಿರ್ತಿತ್ತು. ನನಗೆ ನಾನು ದೊಡ್ಡೋಳಾದ್ಮೇಲೆ ನಾನು ಒಂದು ತಿನ್ಸೋದನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೆ ಅವಾಗ ಅಂತ. ಅವಾಗ ತಿಂದಾಗ ಸಕ್ಕತ್ತಾಗಿರುತ್ತೆ. ನೀವು ಸಣ್ಣ ಮಕ್ಕಳಾರು ಇದ್ರು ಅಂದರೆ ಇದೇ ಥರ ಚೆನ್ನಾಗಿರೋ ಫುಡ್ ತಿನ್ನಿಸ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಆಯಿತು, ಇವಾಗ ಮಾತಾಡ್ತಾ ಇದ್ದು ಆಲ್ರೆಡಿ ಬೇಯ್ತು. ಸೊ ಈಗ ಇದನ್ನು ಹಾಕೋಣ. ಈಗ ಆ್ಯಕ್ಚುಲಿ ಜಾಸ್ತಿ ಆಯಿತು ನನ್ನ ಪ್ರಕಾರ ಸ್ವಲ್ಪ, ಬಟ್ ಏನೂ ಆಗಲ್ಲ. ಏನಂತೀಯ? ಅದೇ ಆಗೋಗಲ್ರಿ. ಇಲ್ಲ ಬೇಡ ಬಿಡ, ಸಾಕಷ್ಟೇ. ಸಾಕಲ್ಲ, ಬಟ್ ಚೆನ್ನಾಗಿರುತ್ತೆ. ನಾವು ಮಿಕ್ಸ್ ಮಾಡು ಫಸ್ಟ್, ಆಮೇಲೆ ನೋಡಂತ. ಇವಾಗ ಇದಿಷ್ಟು ಹಾಕಾಯಿತು, ನೀಟಾಗಿ ಮಿಕ್ಸ್ ಮಾಡಿಬಿಡೋದು. ಇದೆಲ್ಲ ಹಸಿ ಎಲ್ಲ ಹೋಗ್ಬೇಕು. ಇದನ್ನು ಹಸಿ ಥರ ಇದೆಯಲ್ವಾ, ಸ್ವಲ್ಪ ಹಣ್ಣು ಆಗುತ್ತೆ. ಸ್ವಲ್ಪ ನೋಡಿ ಗಾಯ್ಸ್, ಇರಲಿ ಸಾಧನೆನಾ ಒಗ್ಗರಣೆ ಹಾಕೋದು ಏನದು ಅದು ಕುದಿಯಕ್ಕೆ. ನೋಡಿ ಗೈಸ್, ಈ ಥರನೂ ತುರಿಬಹುದು ಅಂತ ನಮ್ಮ ಖುಷಿಯವ್ರಿಗೆ ಹೇಳ್ತಾ ಇದ್ದಾರೆ. ನಾವು ಇಲ್ಲೇ ಮನೆಯಲ್ಲಿ ತುರಿಯೋದು ಆ್ಯಕ್ಚುಲಿ ಇದೇನು ತುಂಬ ಏನು ಬೇಡ, ಸ್ವಲ್ಪ ಸಾಕು ಅಂತ. ಎಸ್, ನನಗೆ ಬರುತ್ತೆ, ನಮ್ಮ ಮನೆಗೆ ಬರ್ತಾರಲ್ವಾ ಆಂಟಿ, ಅವ್ರಿಗೆ ಬರಲ್ಲ. ನನಗೆ ಏನು ಬರಲ್ಲಮ್ಮ, ಎಲ್ಲ ಬರುತ್ತೆ. ಕಿರ್ಗಿದ ಹೋಗ್ಬಿಟ್ಟೆ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಆಯಿಲ್ ಬಿಟ್ಕೊತಾ ಇದೆ ಅಂದರೆ, ಈ ಹಸಿ ಎಲ್ಲ ಹೋಗಿ ನೀಟಾಗಿ ಆಯಿಲ್ ಬಿಡ್ತಾ ಇದೆ. ನೀನು ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್. ಆ್ಯಕ್ಚುಲಿ ನಾಳೆ ನಮ್ಮ ಯೂನಿವರ್ಸಿಟಿನಲ್ಲಿ ಕಾನ್ಫರೆನ್ಸ್ ನಡೀತಾ ಇದೆ, ಜೊತೆಗೆ ರೇವೋತ್ಸವ ನಡೀತಾ ಇದೆ. ಸಖತ್ ಸ್ಪೆಷಲ್ಲಾಗಿರುತ್ತೆ ನಾಳೆ. ಸೊ ನೋಡಬೇಕು, ನಾಳೆ ರೆಡಿಯಾಗಿ ಹೋಗಬೇಕು ಗೈಸ್. ಫುಲ್ ಬ್ಯುಸಿ ನಾಳೆ, ಮತ್ತು ಬ್ಯುಸಿ ಜೊತೆ ಫುಲ್ ಆರಾಮು ಎಲ್ಲ ಇದೆ ನಾಳೆ. ಆ್ಯಕ್ಚುಲಿ ನಮ್ಮ ರೇವಾ ಯೂನಿವರ್ಸಿಟಿಗೆ ನಾಳೆ ರೇವೋತ್ಸವಕ್ಕೆ ಮಿಲನ ನಾಗರಾಜ್ ಅವರು ಬರ್ತಾ ಇದ್ದಾರೆ ಗೈಸ್, ನೋಡ್ಬೋದು. ಆಮೇಲೆ ಒಂಥರ ಜೋಶ್ ಇರುತ್ತೆ, DJ ಇದೆ ನಾಳೆ. ಸೊ ಪ್ರತಿಯೊಂದು ಈವೆಂಟ್ಸ್ ನಡೆಯುತ್ತೆ, ತುಂಬ ಪರ್ಫಾರ್ಮೆನ್ಸ್ ಇದೆ. ನಮ್ಮ ರೇವೋತ್ಸವ ಚೆನ್ನಾಗಿ ನಡೆಯುತ್ತೆ. ಸೊ ನಾಳೆ ಅದೆಲ್ಲ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇ ನೀವು ನನ್ನ ವ್ಲಾಗ್ನಲ್ಲಿ ಹೆಂಗೆ ನಡೆಯುತ್ತೆ ನಮ್ಮ ರೇವಾ ಯೂನಿವರ್ಸಿಟಿಲಿ ರೇವೋತ್ಸವ, ಸೊ ಅದೆಲ್ಲ ನೋಡ್ಬೋದು ಗೈಸ್. ಮಿಸ್ ಮಾಡಿದೆ ನೀವು ನೋಡಿ. ನಾನು ಆದಷ್ಟು ಆ ಒಂದು ರೇವಾ ಯೂನಿವರ್ಸಿಟಿಲಿ ಏನೇನಾಗುತ್ತೆ ಅನ್ನೋದು ನಾಳೆ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ಏನು ಅಂದರೆ, ಒಂದು ನಮ್ಮ ಯೂನಿವರ್ಸಿಟಿನಲ್ಲಿ ಫುಲ್ ಕಾನ್ಫರೆನ್ಸ್ ಇದೆ. ಮಾರ್ನಿಂಗು 2 days ಕಾನ್ಫರೆನ್ಸ್ ಇದೆ, ಅದೇ 2 days ರೇವೋತ್ಸವ ಇದೆ. ಅದೊಂದು ಬೇಜಾರು, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಏನು ವರ್ಕ್ ನಾವು ಮಾಡಲೇಬೇಕಾಗತ್ತೆ. ಸೊ ಕಾನ್ಫರೆನ್ಸಸ್ ಇದೆ, ಮತ್ತು ಅದು ಅಲ್ಲದೆ ಜೊತೆಗೆ ಈಗ ಅಡ್ಮಿಷನ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. PU ನಲ್ಲಿ ಯಾರ್ಯಾರು ಓದಿ ಕಂಪ್ಲೀಟ್ ಆಗಿದೆ
ರಿಸಲ್ಟ್ ಆಲ್ರೆಡಿ ಬಂದಿದೆ. ಈಗ ಸಿ ಇ ಟಿ ಬರೀತಾ ಇರೋರು ಸಿ ಇ ಟಿ ಬರೀತಾ ಇದ್ದೀರಾ, ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೆಯೋರು ಬರೀತಾ ಇದ್ದೀರಾ. ಸೊ ಎಲ್ಲ ಚೆನ್ನಾಗೇ ಬರೀರಿ ಅಂತ ಹೇಳ್ತಾ, ನಮ್ಮ ಯೂನಿವರ್ಸಿಟಿನಲ್ಲಿ ಕೂಡ ರೇವಾದಲ್ಲಿ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗೆ ಯಾವ ಬಗ್ಗೆ ಮೀನ್ಸ್ ನೀವು ಜಾಯ್ನ್ ಆಗೋರು ಯಾರು ಇದ್ದರೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಒಂದು ಫುಲ್ ಡೀಟೇಲ್ಸ್ ನಿಮಗೆ ನಾನು ಇನ್ನೊಂದು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಏನೆಲ್ಲ ಇದೆ, ಅಡ್ವಾಂಟೇಜಸ್ ಏನಿದೆ, ಪ್ರತಿಯೊಂದು ರೇವಾ ಯೂನಿವರ್ಸಿಟಿ ಬಗ್ಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಯಾಕೆ ಅಂದರೆ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ನನಗೆ ಗೊತ್ತಿರೋರು ಮತ್ತು ಔಟ್ಸೈಡರ್ಸು ನನಗೆ ಕೇಳ್ತಿದ್ದೀರಾ, ಸೊ ಏನೇನಿದೆ, ಯಾವ ಥರ ಚೆನ್ನಾಗಿದೆಯಾ ಇಲ್ವಾ, ನೆಕ್ಸ್ಟ್ ಏನು ಮಾಡಬೇಕು, ಸೊ ಅದೆಲ್ಲ ಕೇಳ್ತಾ ಇದ್ದೀರಾ ಹೊರಗಡೆ. ಸೊ ಹಂಗಾಗಿ ಈ ಒಂದು ವ್ಲಾಗ್ನಲ್ಲಿ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ನಲ್ಲಿ ಫುಲ್ ಡೀಟೇಲಾಗಿ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ಹೇಳ್ತೀನಿ, ಓಕೆನಾ. ಓಕೆ ಗೈಸ್, ಇವಾಗ ಇದೆಲ್ಲ ಆಯಿತು. ಖುಷಿಯವ್ರು ನೋಡಿ ಇಲ್ಲಿ, ಖುಷಿಯವರು ಕಾಯಿನೆಲ್ಲ ತುರಿದುಕೊಟ್ಟು ಅವರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕಿ ಮುಗಿಸ್ತೀನಿ. ಸೊ ಇದು ಆಲ್ರೆಡಿ ರೈಸ್ ರೆಡಿ ಆಗಿದೆ ಗೈಸ್, ರೈಸ್ ಆಗಿದೆ. ಓಕೆ, ಈ ನನ್ನ ವ್ಲಾಗ್ನ ಚಿತ್ರಾನ್ನ ಎಲ್ಲ ಮಾಡಿ ಇದನ್ನು ನಾನು ಮೀನ್ಸ್ ರೈಸ್ ಎಲ್ಲ ಕಲಿಸಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಫೈನಲಿ ಚಿತ್ರಾನ್ನ ಆಯಿತು ಗೈಸ್. ಯಾರಿಗೆ ಚಿತ್ರಾನ್ನ ಇಷ್ಟ ಅಂತ ಹೇಳಿ, ನನಗಂತೂ ಸಖತ್ ಇಷ್ಟ, ಖುಷಿಗೂ ಅಷ್ಟೇ ಸಖತ್ ಇಷ್ಟ. ಆಲ್ಮೋಸ್ಟ್ ಏನೇ ಫುಡ್ಡಲ್ಲೂ ಚಿತ್ರಾನ್ನ ಅಂದರೆ ಬೋರೇ ಆಗಲ್ಲ. ಫೈನಲಿ ಡನ್. ಸೊ ಇದೆಲ್ಲ ಚಿತ್ರಾನ್ನದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ಫುಲ್ ಹಾಕ್ಬಿಡ್ತೀನಿ. ಮಜಾ ಇರುತ್ತೆ. ಮನೆ ಊಟ ಚೆನ್ನಾಗಿ ತಿನ್ನಬೇಕು, ಏನು ಪ್ರಾಬ್ಲಮ್ ಆಗಲ್ಲ. ಆಚೆ ತಿನ್ನಬಾರ್ದು ಅಷ್ಟೇ. ಮನೆ ಊಟ ಎಷ್ಟು ತಿಂದರೂ ಪ್ರಾಬ್ಲಮ್ ಆಗಲ್ಲ. ಮನೆ ಊಟ ಎಷ್ಟು ರೈಸ್ ತಿಂದರೂ ಪ್ರಾಬ್ಲಮ್ ಆಗಲ್ಲ ಗೈಸ್, ಸೀರಿಯಸ್ಲಿ. ಖುಷಿ ಖುಷಿ ಅಂತೀನಿ. ಖುಷಿಗೆ ತಿನ್ನೋದೇ ಇಲ್ಲ ಹೇಳ್ತೀನಿ ಅಂತ ಡೌ ಮಾಡ್ತಾ ಇರ್ತಾನೆ. ಯಾವಾಗ ಚಿತ್ರಾನ್ನ ಮಾಡ್ತೀನಿ ಇಲ್ಲ ಪಲಾವ್ ಮಾಡ್ತೀನೋ ಸುಮ್ಮನೆ ಅವಾಗ ಮನೆ ಊಟ ಏನಾದ್ರು ತಿನ್ಬೋದು ಅಂತ ಡೌ ಮಾಡ್ತಾ ಇರ್ತಾನೆ. ಆಯ್ತಾ, ಎಲ್ಲ ಆಯ್ತು. ಇವಾಗ ಫೈನಲಿ ಡನ್. ಓಕೆ ಗೈಸ್, ಇವತ್ತಿನ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನದ ಜೊತೆ ಮಾವಿನಕಾಯಿ ಚಿತ್ರಾನ್ನ. ಸೀಸನಲ್ ಫುಡ್ ಇದು. ಈ ಸೀಸನ್ನಲ್ಲಿ ಯಾರು ಮಿಸ್ ಮಾಡ್ಕೊಬೇಡಿ. ಜಾಸ್ತಿ ಆದಷ್ಟು ಅವಾಗವಾಗ ತಿಂತಾರೆ, ತುಂಬಾ ತಿನ್ನಬಾರ್ದು. ಒಂದು ರೇಂಜಿಗೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ಸ್ ಬರುತ್ತೋ ಅದೆಲ್ಲ ತಿನ್ನಬೇಕು. ಸೊ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಓಕೆನಾ. ನನ್ನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thanks for watching. Bye bye.